ರಾಮಮಂದಿರ ಉದ್ಘಾಟನೆ ದಿನ ಹತ್ತಿರವಾಗ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ರಾಮ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ವಿರುದ್ಧ ಕಿಡಿಕಾರಿರುವ ಕಾಂಗ್ರೆಸ್ ನಾಯಕರು ಹಿಂದುತ್ವ ಏನು ಬಿಜೆಪಿಯರಿಗೆ ಜಹಗೀರ್ಗೆ ಕೊಟ್ಟಿದ್ದೀವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಮ ರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮಮಂದಿರ ವಿಚಾರವಾಗಿ ಮಾತನಾಡಿರುವ ಸಚಿವ ಕೆಎನ್ ರಾಜಣ್ಣ ಹಿಂದುತ್ವವನ್ನ ಬಿಜೆಪಿಯವರಿಗೆ ಜಹಗೀರಿಗೆ ಕೊಟ್ಟಿದ್ದೀವಾ ಅಂತ ದೆಹಲಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ವೋಟ್ಗಾಗಿ ಹಿಂದುತ್ವ ಅಂತಾರೆ, ನಾವೆಲ್ಲ ಹಿಂದೂಗಳಲ್ವಾ ಅಂತ ಕೆಂಡಕಾರಿದ್ದಾರೆ. ಹಿಂದುತ್ವವನ್ನ ಹಿಂದೂಗಳನ್ನ ಏನ್ ಬಿಜೆಪಿಯವರು ಜಾಗೀರಿ ಕೊಟ್ಟಿದ್ದೀವ, ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ವೋಟ್ಗೋಸ್ಕರ ಹಿಂದುತ್ವ ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ರಾಮ ಮಂದಿರಕ್ಕೆ ದಲಿತ ಅರ್ಚಕರನ್ನ ನೇಮಕ ಮಾಡಲು ಹೇಳಿ ಅಂತ ಬಿಜೆಪಿಯವರಿಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸವಾಲು ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಮಾಜಿ ಸಚಿವ ಈಶ್ವರಪ್ಪ, ರಾಮನ ದೇವಸ್ಥಾನಕ್ಕೆ ಮೊದಲ ಇಟ್ಟಿಗೆ ಇಟ್ಟಿದ್ದು ದಲಿತ, 24 ಅರ್ಚಕರಲ್ಲಿ 2 ದಲಿತರಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ. ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ. ಅವ್ರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ 2 ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯಲ್ಲ. ಜನ ಮಂತ್ರಾಕ್ಷತೆ ಕೊಟ್ಟವರಿಗೆ ವೋಟ್ ಹಾಕ್ಬೇಕಾ, 2000 ಕೊಟ್ಟವರಿಗೆ ವೋಟ್ ಹಾಕ್ಬೇಕಾ ಅಂತ ಮಾಗಡಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ನಾವು ರಾಮ ಮಂದಿರ ಕಟ್ಟಲು 20 ಎಕರೆ ಜಾಗ ಹುಡುಕುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಏನು ಇಲ್ಲ, ಜನ ಎಲ್ಲ ಬುದ್ಧಿವಂತರಾಗಿದ್ದಾರೆ. ಅವರು ಮಂತ್ರಾಕ್ಷತೆ ಕೊಡ್ತವ್ರು ಮನೆಗೆ, ನಾವು 2,000 ದುಡ್ಡು ಕೊಡ್ತಾ ಇದೀವಿ ಕುಟುಂಬಕ್ಕೆ. ತೀರ್ಮಾನ ಜನ ಮಾಡಲಿ, ಮಂತ್ರಾಕ್ಷತೆ ಓಟ್ ಹಾಕ್ಬೇಕಾ, 2,000 ಕುಟುಂಬಕ್ಕೆ 2,000 ಕೊಡೋರು ಓಟ್ ಹಾಕ್ಬೇಕಂತ ಜನ ತೀರ್ಮಾನ. ಜಾಗ ಹುಡುಕ್ತವ್ರೆ. ಇವತ್ತು ಕೂಡ ಚರ್ಚೆ ಆಯ್ತಿತ್ತು, ನಾನು DC ಕಚೇರಿಲಿದ್ದೆ. ಅದು ಯಾವುದೋ ಒಂದು ಜಾಗ 20 ಎಕರೆ ಜಾಗ ಇದೆ ಅಂತ ಹೇಳಿದ್ರು. ಅಲ್ಲಿ ರಾಮ ಮಂದಿರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು. ರಾಮ ಮಂದಿರ, ರಾಮ ಕೇವಲ ಬಿಜೆಪಿಯವ್ರ ಸೊತ್ತಲ್ಲ. ರಾಮ ಒಬ್ಬನೇ ದೇವರ ನಮಗೆ, ನಮ್ಮೂರಲ್ಲಿ ಅನೇಕ ದೇವರುಗಳಿವೆ ಅಂತ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ಕಾಳವ್ವ, ಹನುಮಂತ, ದುರ್ಗವ್ವ ದೇವರು ಅಲ್ವಾ? ರಾಮ ಮಂದಿರಕ್ಕೆ ಹೋದ್ರೆ ಅಷ್ಟೇ ಹಿಂದೂಗಳ? ಇಂತಹ 1000 ಗುಡಿ ನಾವು ಕೊಡ್ತೇವೆ ಅಂತ ಕೆಂಡಕಾರಿದ್ದಾರೆ. ಹಳ್ಳಿಗಾಡಿನಲ್ಲಿ ಅದೀವಲ್ಲ, ನಾವೆಲ್ಲ ದೇವ್ರುಗಳಿದಲ್ಲ. ದುರ್ಗವ್ವದ, ಜಾಮವ್ವದ, ಕಾಳವ್ವದ, ಕತ್ತವದ, ಹನುಮಂತವ್ವದ, ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ? ಅದೊಂದೇ ದೇವರ? ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರೆ. ಇದನ್ನ ರಾಮನ ಒಯ್ದು ರಾಮನ ವಿಚಾರದಲ್ಲಿ ರಾಜಕಾರಣ ಮಾಡಿದ್ರೆ ನಾವು ಸರ್ವನಾಶ ಆಗಿ ಹೋಗ್ಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿದ್ದಾರೆ. ನಾವು ರಾಮ ಮಂದಿರ ಕಟ್ಟುತ್ತಿದ್ದೇವೆ, ಅದಕ್ಕೆ ಕೋರ್ಟ್ ಸಹ ಸಹಕರಿಸಿದೆ ಅಂತ ಹೇಳಿದ್ದಾರೆ. ನಾನು ರಾಮ ಭಕ್ತ, ಅರ್ಥ ಆಯ್ತಾ? ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ಸಿದ್ದರಾಮಯ್ಯ ಸಹ ರಾಮನ ಭಕ್ತರೇ, ನಾನು ಟೀಕೆ ಮಾಡಲ್ಲ. ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಹೋಗುತ್ತಾರೆ ಅಂದ್ರೆ ನಾನು ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿದ್ದಾರೆ. ಈ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ಕೂಡ ರಾಮನ ಭಕ್ತರೇ. ಖಂಡಿತ ನಾನು ಇಲ್ಲಿ ರಾಜಕಾರಣ ಬೆಳೆಸೋಕ್ಕೂ ಇಷ್ಟಪಡೋದಿಲ್ಲ, ಅವ್ರನ್ನ ಟೀಕೆ ಮಾಡೋಕ್ಕೂ ಇಷ್ಟಪಡೋದಿಲ್ಲ. ಅವರು 22 ನಂತರ ನಾನು ರಾಮ ಮಂದಿರಕ್ಕೆ ಖಂಡಿತ ಹೋಗ್ತೀನಿ ಅಂತ ಹೇಳಿದಿರಲ್ಲ, ಇದು ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಅಯೋಧ್ಯೆಗೆ ಹೋಗ್ತೇನೆಂದ ಸಿಎಂಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀರಾಮನ ಅಸ್ತಿತ್ವವನ್ನೇ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಪಾಪ ತೊಳೆದುಕೊಳ್ಳಲು ಸಿದ್ದರಾಮಯ್ಯ ಹೋಗಿ ಬರಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವ ಆಧಾರ ಇಲ್ಲ. ರಾಮ ಒಬ್ಬ ಇದ್ದ ಅನ್ನೋದಕ್ಕೆ, ಆತ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದೋ ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಕ್ಕಾಗಿ ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ, ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೀವಿ.
ಮಹಾಭಾರತದಲ್ಲಿ ಪಾಂಡವರು ಕೌರವರು ಇದ್ರು, ರಾಮಾಯಣದಲ್ಲಿ ರಾವಣ ಇದ್ದ. ಹಾಗೆ ಕಾಂಗ್ರೆಸ್ ಕೌರವ ರಾವಣನ ಪಾತ್ರ ವಹಿಸುತ್ತಿದೆ. ನೀಚರು ಹನುಮಾನ್ ಚಾಲಿಸ್ನಿಂದ ನಾಶವಾಗಿ ಓಡಿ ಹೋಗ್ತಾರೆ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಮಹಾಭಾರತದಲ್ಲಿ ಪಾಂಡವರು ಕೌರವರು ಇದ್ದರು, ರಾಮಾಯಣದಲ್ಲಿ ರಾವಣ ಇದ್ದ. ಹಂಗೆ ಕಾಂಗ್ರೆಸ್ಸು ಕೌರವರ ಪಾತ್ರವನ್ನು, ರಾವಣನ ಪಾತ್ರವನ್ನು ವಹಿಸ್ತಾ ಇದೆ. ಲೋಕಸಭೆಗೆ ಭರ್ಜರಿ ತಯಾರಿ ನಡೆಸಿರುವ ಇಂಡಿಯಾ ಮೈತ್ರಿಕೂಟದ ನಾಯಕರು ಇಂದು ವರ್ಚುವಲ್ ಸಭೆ ನಡೆಸಿದ್ದಾರೆ. ಅಲ್ಲದೆ ಖರ್ಗೆ ಮತ್ತು ಬಿಹಾರ ಸಿಎಂ ನಿತೀಶ್ ಕುಮಾರ್ಗೆ ಮುಖ್ಯ ಹುದ್ದೆ ನೀಡಲು ತೀರ್ಮಾನಿಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಇಂಡಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಇಂದು ಸಭೆ ನಡೆಸಿವೆ. ಸಭೆಯಲ್ಲಿ ಮೈತ್ರಿಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಪ್ರಸ್ತಾವನೆ ಮಾಡಲಾಗಿದೆ. ಖರ್ಗೆ ಅಧ್ಯಕ್ಷರಾಗಲು 14 ಪಕ್ಷಗಳ ನಾಯಕರು ಒಮ್ಮತ ಸೂಚಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಜೊತೆ ಮಾತುಕತೆ ನಡೆಸಿ ಶೀಘ್ರವೇ ಮೈತ್ರಿಕೂಟ ಖರ್ಗೆ ಹೆಸರು ಪ್ರಕಟಿಸಲಿದೆ ಅಂತ ಮೂಲಗಳು ತಿಳಿಸಿವೆ. ಇದೇ ವೇಳೆ ಇಂಡಿಯಾದ ಸಂಚಾಲಕರಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರ ಹೆಸರು ಪ್ರಸ್ತಾಪಿಸಲಾಗಿದ್ದು, ಸಂಚಾಲಕ ಹುದ್ದೆಯನ್ನು ಹೊರಲು ನಿರಾಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರೇ ಸಂಚಾಲಕ ಸ್ಥಾನವನ್ನ ವಹಿಸಿಕೊಳ್ಳಬೇಕು ಎಂದಿದ್ರು. ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಸಹಮತ ವ್ಯಕ್ತಪಡಿಸಿದ್ರೆ ಮಾತ್ರ ಸಂಚಾಲಕ ಹುದ್ದೆ ಅಲಂಕರಿಸುವುದಾಗಿ ಹೇಳಿದ್ರು. ಆದರೆ ಈಗ ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ ಅಂತ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಸಭೆಗೆ ಮಮತಾ ಬ್ಯಾನರ್ಜಿ ಗೈರಾಗಿದ್ದಾರೆ. ಬೆಳಗ್ಗೆ 11:30ಕ್ಕೆ ಆರಂಭವಾದ ವರ್ಚುವಲ್ ಮೀಟಿಂಗ್ಗೆ ವೈಯಕ್ತಿಕ ಕಾರ್ಯಕ್ರಮದ ನೆಪ ಹೇಳಿ ಮಮತಾ ಗೈರಾಗಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಆಪ್ ನಾಯಕರು ಸಭೆ ನಡೆಸಿದ್ರು. ಇದೀಗ ಇಂದು ಸೀಟು ಹಂಚಿಕೆ ವಿಚಾರವಾಗಿ ಇಂಡಿಯಾ ಮಿತ್ರ ಪಕ್ಷಗಳು ವರ್ಚುವಲ್ ಸಭೆ ನಡೆಸಿದ್ವು. ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಮೀಟಿಂಗ್ಗೆ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಗೈರಾಗಿರುವ ವಿಚಾರವಾಗಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಕಿಡಿಕಾರಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಅಪ್ರಾಮಾಣಿಕ ಮತ್ತು ದುರಹಂಕಾರಿ. ರಾಜೀವ್ ಸೋನಿಯಾ ನಾಯಕತ್ವದಲ್ಲಿ ನಾಯಕಿಯಾದ್ರೂ ತನ್ನನ್ನ ರಾಜಕೀಯಕ್ಕೆ ತಂದವರಿಗೆ ದುರಹಂಕಾರ ತೋರಿಸ್ತಾಳೆಗಂತ ಮಮತಾ ವಿರುದ್ಧ ಏಕವಚನದಲ್ಲಿ ಅಧೀರ್ ರಂಜನ್ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯ ಲೋಕಸಭಾ ಕದನ ಮತ್ತೆ ರೋಚಕವಾಗುವ ಸಾಧ್ಯತೆ ಇದೆ. ದೋಸ್ತಿ ಬೆನ್ನಲ್ಲೇ ಮಂಡ್ಯ ಕ್ಷೇತ್ರ ಬಹುತೇಕ ಜೆಡಿಎಸ್ ಪಾಲಾಗಲಿದೆ ಎನ್ನಲಾಗಿದೆ. ಹೀಗಾಗಿ ಸುಮಲತೆಗೆ ಬಿಜೆಪಿಯಿಂದ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಿದ್ದು, ಇದೀಗ ಬಿಜೆಪಿ ಮೇಲೆ ಮಂಡ್ಯ ಗೌಡ್ತಿ ಬೇಸರಗೊಂಡಿದ್ದಾರೆ. ಹೀಗಾಗಿ ಸುಮಲತಾ ಅಸಮಾಧಾನ ಶಮನಕ್ಕೆ ವಿಜಯೇಂದ್ರ ಮುಂದಾಗಿದ್ದು 2-3 ದಿನಗಳಲ್ಲಿ ಭೇಟಿ ಆಗಲಿದ್ದಾರೆ ಎನ್ನಲಾಗಿದೆ. ಮೈಸೂರು ಕೊಡಗು ಕ್ಷೇತ್ರ ಬಿಜೆಪಿಗ ಜೆಡಿಎಸ್ಗ ಎಂಬ ಪ್ರಶ್ನೆಯ ನಡುವೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಈ ಮೂಲಕ ಪ್ರತಾಪ್ ಸಿಂಹ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಮೈಸೂರು ಕೊಡಗು ಬಿಟ್ಟುಕೊಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದೆ. ಸಾರಾ ಮಹೇಶ್ ಅಭ್ಯರ್ಥಿ ಮಾಡಲು ಎಚ್ಡಿಕೆ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸದ್ಯ ಮೈಸೂರು ಕೊಡಗು ಅಭ್ಯರ್ಥಿ ಕುತೂಹಲಕ್ಕೆ ಕಾರಣವಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಸಾಧ್ಯತೆ ಇದ್ದು, ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನವೇ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಯತೀಂದ್ರ ಸ್ಪರ್ಧೆ ಬಗ್ಗೆ ಹಲವು ಕೈ ಮುಖಂಡರು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಗುಟ್ಟು ಬಿಟ್ಟುಕೊಡದ ಡಾಕ್ಟರ್ ಯತೀಂದ್ರ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಎಂದಿದ್ದಾರೆ. ಅಕಸ್ಮಾತ್ ಯತೀಂದ್ರ ಅಖಾಡಕ್ಕೆ ಇಳಿದ್ರೆ ಸಿದ್ದರಾಮಯ್ಯಗೆ ಪ್ರತಿಷ್ಠೆ ಕ್ಷೇತ್ರವಾಗಲಿದೆ. ಮೈಸೂರು ಕೊಡಗು ಜೆಡಿಎಸ್ ಪಾಲಾಗಲಿದೆ ಎಂಬ ವಿಚಾರವಾಗಿ ಮಾತಾಡಿದ ಪ್ರತಾಪ್ ಸಿಂಹ, ಕಾಂಗ್ರೆಸ್ಗೆ ನಮ್ಮ ಚಿಂತೆ ಊರ ಉಸಾಬಾರಿ ಯಾಕೆ, ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ನೋಡ್ಕೊಳ್ಳಿ, ಅಲ್ಲದೆ ಯತೀಂದ್ರ ಎದುರಾಳಿಯಾದ್ರೆ ಒಳ್ಳೇದು ಅಂತ ಟಾಂಗ್ ಕೊಟ್ರು. ಕಾಂಗ್ರೆಸ್ನವರಿಗೆ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡಕ್ಕೆ ಹೇಳಿ, ಊರಿನ ಉಸಾಬರಿ ಅವ್ರಿಗೆ ಯಾಕೆ? ಪಾಪ ಅವರು ಎಲ್ಲ ಮಂತ್ರಿಗಳು, ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ. 10 ಜನ ಮಂತ್ರಿಗಳನ್ನ ಇಳಿಸ್ತೀರಿ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದರೆ ನಿಮಗೆ ಮಾಧ್ಯಮದವರಿಗೂ ಒಂದಷ್ಟು ಸುದ್ದಿ ಸಿಗುತ್ತೆ. ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದರೆ, ಡಾಕ್ಟರ್ ಯತೀಂದ್ರ ಸನ್ ಆಫ್ CM ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ, ಮಜಾ ಇರುತ್ತೆ. ಮುಟ್ಟಾಳ
ಮುಟ್ಟಾಳಗಿಂತ ಪ್ರದೀಪ್ ಈಶ್ವರ್ಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಕೊಚ್ಚಿಗೆ ನಾನು ಯಾವತ್ತೂ ಕಲ್ಲು ಹಾಕಲ್ಲ, ತಿಳಿಗೇಡಿಗಳು ಮಾತ್ರ ಕೊಚ್ಚಿಗೆ ಕಲ್ಲು ಹಾಕ್ತಾರೆ ಅಂತ ಪ್ರದೀಪ್ ಈಶ್ವರ್ನನ್ನ ಕೊಚ್ಚಿಗೆ ಹೋಲಿಸಿದ್ದಾರೆ. ಈ ಮೈಸೂರಿನ MP ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರೋ ಕೊಚ್ಚೆಗೆ ಯಾವನಾರು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗೇಡಿ ಅಲ್ಲ, ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ. ತಡರಾತ್ರಿ ಪಾರ್ಟಿ ಮಾಡಿದ ವಿಚಾರವಾಗಿ ನಟ ದರ್ಶನ್ ಮಾಡಿರುವ ಟ್ವೀಟ್ ಒಂದು ಇದೀಗ ವೈರಲ್ ಆಗಿದೆ. ಇನ್ನು ವಿಚಾರಣೆಗೆ ಹಾಜರಾಗಿ ಕಾಟೇರ ತಂಡ ನೀಡಿರುವ ಹೇಳಿಕೆ ಬಗ್ಗೆ ವರದಿ ನೀಡುವಂತೆ ಖುದ್ದು ಕಮಿಷನರ್ ACPಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ತಡರಾತ್ರಿ ಪಾರ್ಟಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದರ್ಶನ್ ಸೇರಿ 8 ಮಂದಿ ವಿಚಾರಣೆಗೆ ಹಾಜರಾಗಿದ್ರು. ಇದೀಗ ಕಾಟೇರ ಟೀಮ್ ನೀಡಿರುವ ಹೇಳಿಕೆ ಬಗ್ಗೆ ತನಿಖಾ ವರದಿ ನೀಡುವಂತೆ ನಗರ ಪೊಲೀಸ್ ಕಮಿಷನರ್ ವರದಿ ಕೇಳಿದ್ದಾರೆ. ಬಹುತೇಕ ಇಂದು ಸಂಜೆ ಅಥವಾ ನಾಳೆ ಮಲ್ಲೇಶ್ವರಂ ವ್ಯಾಪ್ತಿಯ ACP ಕಮಿಷನರ್ಗೆ ರಾಕ್ ಲೈನ್ ಹೇಳಿಕೆ ಕುರಿತು ವರದಿ ನೀಡುವ ಸಾಧ್ಯತೆಯಿದೆ. ಕಾಟೇರ ಪಾರ್ಟಿ ಕೇಸ್ ಷಡ್ಯಂತ್ರದ ಬಗ್ಗೆ ದರ್ಶನ್ಗೂ ಗೊತ್ತಿದೆಯಾ ಎಂಬ ಅನುಮಾನಗಳು ಶುರುವಾಗಿವೆ. ಯಾಕಂದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇರೋ ಒಂದು ದಿನ ಮುಂಚೆಯೇ ಷಡ್ಯಂತ್ರದ ಬಗ್ಗೆ ಟ್ವೀಟ್ನಲ್ಲಿ ಸುಳಿವು ನೀಡಿದ್ದ ನಟ ದರ್ಶನ್ ಹೇಳಿಕೆ ಸಹಿಸಲಾರದ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು, ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದುಕೊಳ್ಳಲ್ಲ ಎಂದು ಟ್ವೀಟ್ ಮಾಡಿದ್ರು. ನಟರನ್ನ ಸ್ಟೇಷನ್ಗೆ ಕರೆಸಿದ ಪೊಲೀಸರೇ ತಪ್ಪಿತಸ್ಥರು ಅಂತ ಬೆಂಗಳೂರಿನಲ್ಲಿ ಮಂಡ್ಯ ಶಾಸಕ ರವಿ ಗಾಣಿಗ ಹೇಳಿದ್ದಾರೆ. 3 ಗಂಟೆಗೆ ಪೊಲೀಸರು ಹೋಗಿದ್ದಾರೆ ಅಂತಾರೆ. ಬೆಳಗಿನ ಜಾವ 3:30ರವರೆಗೂ ಹೋಟೆಲ್ಗೆ ಅನುಮತಿ ಕೊಟ್ಟವರು ಯಾರು ಅಂತ ಕಿಡಿಕಾರಿದ್ದಾರೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟರು. ರೇಸ್ ಕೋರ್ಸ್ ಮೇಲೆ ದಾಳಿ ನಡೆಸಿರುವ ಸಿಸಿಬಿ ಅಧಿಕಾರಿಗಳು 3.45 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಈಗಾಗಲೇ 66 ಜನರನ್ನ ಠಾಣೆಗೆ ಕರೆಸಿ ವಿಚಾರಣೆಯಾಗಿದೆ. ಎಲ್ಲ ಆರೋಪಿಗಳಿಗೂ ನೋಟಿಸ್ ಕೂಡ ನೀಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ಬಿದಯಾನಂದ್ ಮಾಹಿತಿ ನೀಡಿದ್ರು. ಬಿಬಿಎಂಪಿ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ತೆರವಿಗೆ ಆಕ್ರೋಶ ವ್ಯಕ್ತಪಡಿಸಿ ಬಿಬಿಎಂಪಿಯ ನಿರ್ಧಾರ ಖಂಡಿಸಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದ್ರು. ಕೈಯಲ್ಲಿ ತರಕಾರಿಗಳನ್ನ ಹಿಡಿದು ಕನಿಷ್ಠ 3 ದಿನಗಳಾದರೂ ಅವಕಾಶ ಕೊಡಿ ಅಂತ ಆಗ್ರಹಿಸಿ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಫುಟ್ಪಾತ್ ಇರೋದು ಜನರು ಓಡಾಡಲಿ ಅಂತ. ಬೆಂಗಳೂರಿನಲ್ಲಿ ನಮಗೆ ಟ್ರಾಫಿಕ್ ಕಂಟ್ರೋಲ್ ಮುಖ್ಯ, ಹೈಕೋರ್ಟ್ನಿಂದಲೇ ತೆರವು ಮಾಡಲು ಆದೇಶವಿದೆ ಅಂತ DCM DK ಸಮರ್ಥಿಸಿಕೊಂಡರು. ನಾವು ಬೆಂಗಳೂರು ನಗರದಲ್ಲಿ ನಮಗೆ ಟ್ರಾಫಿಕ್ ಬಹಳ ಮುಖ್ಯ. ಟ್ರಾಫಿಕ್ ಜನ ಫುಟ್ಪಾತ್ ಇರೋದು, ಫುಟ್ಪಾತ್ ಅಲ್ಲಿ ಜನ ಓಡಾಡ್ಲಿ ಅಂತೇಳಿ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಒಂದು ಆದೇಶ ಬಂದಿದೆ, ಇದನ್ನೆಲ್ಲ ವೆಕೇಟ್ ಮಾಡಬೇಕು ಅಂತ. ಪರ್ಮನೆಂಟ್ ಟೆಂಟ್ ಹಾಕೊಂಡು ಟೈಪು ಮಾಡಿದ್ರೆ ಜನ ಎಲ್ಲಿ ಓಡಾಡ್ತಾರೆ? ಐಶ್ವರ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಇಂದು ಯುವ ನಾಯಕತ್ವ ಸಮ್ಮೇಳನ ಆಯೋಜಿಸಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಕುರಿತು ಶಾಲಾ ಮಟ್ಟದ ಅಂತಿಮ ಸುತ್ತಿನ ಐಡಿಯಾ ನಾತ್ಗೆ ಹಲಸೂರಿನ ಕಾಂದ್ರಾಡ್ ಹೋಟೆಲ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಕುರಿತು ವಿವಿಧ ಶಾಲೆಯ ಮಕ್ಕಳು ಐಡಿಯಾಗಳನ್ನ ಹಂಚಿಕೊಂಡರು. ಸುಧಾಮೂರ್ತಿ, ನಟ ರಮೇಶ್ ಅರವಿಂದ್ ಸೇರಿ ಹಲವರು ಭಾಗಿಯಾಗಿದ್ದರು. ಸಮ್ಮೇಳನದಲ್ಲಿ ಮಾತನಾಡಿದ ಐಶ್ವರ್ಯ ಹೆಗಡೆ, ಬೆಂಗಳೂರು ಅನ್ನೋದು ಒಂದು ಫೀಲಿಂಗ್, ಎಮೋಷನ್. ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಒಂದು ಲೋಗೋ ಅಲ್ಲ, ಈ ಪರಿಕಲ್ಪನೆಗೆ ನಾವೆಲ್ಲರೂ ಅಂಬಾಸಿಡರ್ ಅಂತ ಹೇಳಿದ್ರು. ಇನ್ನು ರಮೇಶ್ ಅರವಿಂದ್ ಮಾತನಾಡಿ, ನಗರಕ್ಕೆ ಏನು ಬೇಕು ಅನ್ನೋದಕ್ಕಿಂತ ನಾಗರಿಕರಿಗೆ ಏನು ಬೇಕು ಚಿಂತಿಸಬೇಕು ಅಂತ ಹೇಳಿದ್ರು. What do you think? It's not just about the slogans or the logo. It's about what makes you feel when you wear that brand or use that brand. Every child in the school will have a grand idea. It's hesitating, it's afraid,
it's upright, that it's not a great idea, please do not do that. Please be motivated.